ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಆಗಿದೆ. ಪ್ರವಾಹದ ಪರಿಹಾರ ಕೊಡುವ ಕೆಲಸ ಈವರೆಗೂ ಆಗಿಲ್ಲ. ಹೀಗಾಗಿ ನಿಲುವಳಿ ಸೂಚನೆಗೆ ನಾವು ಕೊಟ್ಟಿದ್ದೀವಿ. ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಟ್ಟಿದೆ ರಾಜ್ಯ ಸರ್ಕಾರ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ರೈತರಿಗೆ ನ್ಯಾಯ ಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ವಿಧಾನಸಭೆ ಕಲಾಪದಲ್ಲಿ ನಿಲುವಳಿಯನ್ನ ಮಂಡಿಸ್ತಾ ಇದ್ದೀನಿ. ಹೀಗಾಗಿ ಮುಗಿಸ್ಕೊಂಡು ಹೋರಾಟಕ್ಕೆ ಹೋಗ್ತೀನಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ನಿಲುವಳಿ ಮಂಡಿಸಿದ ಬಳಿಕ ನಾನು ಇಲ್ಲಿಂದ ಹೋರಾಟಕ್ಕೆ ಹೋಗ್ತೀನಿ ಅಂತ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಫ್ಲಡ್ಗೆ ಆದಂಥ ಪ್ರದೇಶಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅನೇಕ ಸಾವು ನೋವುಗಳಾಗಿದೆ, ಜಾನುವಾರುಗಳು ಸತ್ತಿದೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ. ಎಲ್ಲವನ್ನ ಗಮನಕ್ಕೆ ತರುವಂಥ ದೃಷ್ಟಿಯಿಂದ ಇವತ್ತು ವಿಧಾನಸಭೆಯಲ್ಲಿ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಅಂತ ಸರ್ಕಾರ ನಮ್ಮ ಬೇಡಿಕೆಗೆ ಮಣಿದಿದೆ. ನಮ್ಮ ಹೋರಾಟಕ್ಕೆ ಸರ್ಕಾರ ಮಣಿದು ಉತ್ತರ ಕರ್ನಾಟಕದ ಚರ್ಚೆಗೆ ಈಗ ಅವಕಾಶವನ್ನ ಕೊಡುವಂತ ತೀರ್ಮಾನವನ್ನ ಮಾಡಿದೆ ಅಂತ ನನಗೆ ಸುದ್ದಿ. ಆದರೆ ಕ್ವಶನ್ ಅವರನ್ನು ಕೂಡ ಬದಿಗಿಟ್ಟು ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮಾತಾಡಬೇಕು. ಆ ದೃಷ್ಟಿಯಿಂದ ನಾವೇನು ಬೇಡಿಕೆ ಕಳೆದ ಒಂದು ವಾರದಿಂದನೂ ಕೂಡ ಸರ್ಕಾರದ ಮೇಲೆ ಒತ್ತಡಗಳನ್ನು ಹಾಕಿದ್ರಿ. ಆ ಒತ್ತಡಕ್ಕೆ ಮಣಿದು ಈಗ ಸರ್ಕಾರ ಉತ್ತರ ಕರ್ನಾಟಕದ ಚರ್ಚೆಗೆ ಒಪ್ಕೊಂಡಿದ್ದಾರೆ. ನಾನು ಕೂಡ ನಿನ್ನೆ ಹೋಗಿದ್ದೆ ಪ್ರತಿಭಟನೆ ಸ್ಥಳದಲ್ಲಿ. ಇವತ್ತು ಬಿಜೆಪಿಯ ಮುತ್ತಿಗೆ ಕಾರ್ಯಕ್ರಮನೂ ಕೂಡ ಇದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು, ರೈತರ ಪರವಾಗಿ ನ್ಯಾಯ ಕೊಡಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ನಮ್ಮೆಲ್ಲ ಪ್ರಮುಖರು ಹೋಗ್ತಾ ಇದ್ದಾರೆ. ನಾನು ಕೂಡ ಹೋಗ್ಬೇಕಾಯಿತು. ಆದರೆ ಇವತ್ತು ಅಧಿವೇಶನದಲ್ಲಿ ನಾನೇ ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡೋದ್ರಿಂದ ಅದು ಮುಗಿದ ಮೇಲೆ ಹೋಗ್ಬೇಕು ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀನಿ. ಒಟ್ಟಾರೆ ನಮ್ಮ ಬಿಜೆಪಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ